ಇವತ್ತಿಗೂ ಮಹಾದೇವನನ್ನ ಈ ಸ್ಥಳದಲ್ಲಿ ಸ್ತ್ರೀ ರೂಪದಲ್ಲಿ ಪೂಜೆ ಮಾಡ್ತಾರೆ. ಸ್ವತಃ ಮಹಾದೇವ ಕೃಷ್ಣನಿಗಾಗಿ ಹೆಣ್ಣಾಗಿ ಬದಲಾಗಿದ್ದಂತ ಈ ಕಥೆ ನಿಮಗೆ ಗೊತ್ತಾ? ಬನ್ನಿ ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಶ್ರೇಯಸ್. ತಪ್ಪದೆ ಲೈಕ್ ಹಾಗೂ ಫಾಲೋ ಮಾಡಿ ನನ್ನನ್ನು ಬೆಂಬಲಿಸಿ. ಕೈಲಾಸದಲ್ಲಿ ತಪಸ್ಸಿಗೆ ಕುಳಿತಂತ ಶಿವನಿಗೆ ಕೊಳಲಿನ ನಾದ ಕೇಳಿಸುತ್ತೆ. ಆ ನಾದ, ಆ ಧ್ವನಿ ಎಲ್ಲಿಂದ ಬರ್ತಿತ್ತು ಅಂತ ನೋಡಿದಾಗ ಅದು ಬೃಂದಾವನದಲ್ಲಿದ್ದಂಥ ಕೃಷ್ಣನ ಕೊಳಲಿನ ಧ್ವನಿಯಾಗಿರುತ್ತೆ. ಹಾಗೂ ಕೃಷ್ಣ ಗೋಪಿಕಾ ಸ್ತ್ರೀಯರೊಂದಿಗೆ ರಾಸಲೀಲೆಯನ್ನು ರಚನೆ ಮಾಡ್ತಿರ್ತಾರೆ. ಇದು ತಿಳಿದ ನಂತರ ಮಹಾದೇವರಿಗೂ ಕೂಡ ರಾಸಲೀಲೆಯಲ್ಲಿ ಭಾಗಿಯಾಗುವ ಆಸೆ ಆಗಿ ಅವರು ಕೂಡ ಬೃಂದಾವನಕ್ಕೆ ಹೋಗ್ತಾರೆ. ಆದರೆ ಅಲ್ಲಿಗೆ ಹೋದ ತಕ್ಷಣ ಅಲ್ಲಿದ್ದಂಥ ಒಬ್ಬ ಗೋಪಿಕಾ ಕನ್ಯೆ ಮಹಾದೇವರನ್ನ ತಡೆದು ಹೇಳ್ತಾರೆ, ನೀವಿಲ್ಲಿ ಬರಬೇಕಾದ್ರೆ ಇಲ್ಲಿ ಕೇವಲ ಸ್ತ್ರೀಯರಿಗೆ ಮಾತ್ರ ಪ್ರವೇಶ ಕೃಷ್ಣನ ರಾಸಲೀಲೆಯಲ್ಲಿ ಅಂತ. ಆವಾಗ ಮಹಾದೇವ ಸಂಪೂರ್ಣವಾಗಿ ಹೆಣ್ಣಾಗಿ ಬದಲಾವಣೆಯಾಗಿ ಕೃಷ್ಣನೊಂದಿಗೆ ರಾಸಲೀಲೆಯಲ್ಲಿ ಭಾಗಿಯಾಗಿ ನೃತ್ಯ ಮಾಡುತ್ತಾ ಕೃಷ್ಣನೊಂದಿಗೆ ರಾಸಲೀಲೆಯ ಆನಂದವನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಈ ಘಟನೆಗೆ ಸಾಕ್ಷಿ ಎಂಬಂತೆ ಇವತ್ತಿಗೂ ಕೂಡ ಬೃಂದಾವನದಲ್ಲಿ ಈ ರೀತಿ ಬಂದ ಮಹಾದೇವನನ್ನ ಗೋಪೀಶ್ವರ ಮಹಾದೇವನನ್ನಾಗಿ ಪ್ರತಿನಿತ್ಯ ಹೆಣ್ಣಿನ ರೀತಿ ಅಲಂಕಾರ ಮಾಡಿ ಗೋಪಿಕಾ ಕನ್ಯೆಯಂತೆ ಅವರನ್ನ ಪೂಜೆ ಮಾಡ್ತಾರೆ. ಹೀಗೆ ಮತ್ತಷ್ಟು ಕುತೂಹಲಕಾರಿ ಕಥೆಗಳನ್ನ ತಿಳಿದುಕೊಳ್ಳೋದಕ್ಕಾಗಿ ತಪ್ಪದೇ ಶ್ರೇಯೋ ಮಂತ್ರವನ್ನ ಫಾಲೋ ಮಾಡಿ.